ನಮಸ್ಕಾರ ಎಲ್ಲರಿಗೂ. ಪ್ರಸ್ತುತ ವಿಷಯ ಮಾರ್ಚ್ 22ರಿಂದ 24ರವರೆಗಿನ ಪ್ರಚಲಿತ ಘಟನೆಗಳು. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮಾರ್ಚ್ 21ನ್ನು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಅದರ ಬಗ್ಗೆ ನೋಡುವುದಾದ್ರ ಅಂತಾರಾಷ್ಟ್ರೀಯ ಅರಣ್ಯ ದಿನದ ಥೀಮ್ 2025ರ ಧ್ಯೇಯ ವಾಕ್ಯ ಅರಣ್ಯಗಳು ಮತ್ತು ಆಹಾರ. ಇದು ಕ್ವಶನ್ ಆಗ್ಬೋದು. ಮಾರ್ಚ್ 21ರಂದು ಆಚರಿಸುವ ಅಂತಾರಾಷ್ಟ್ರೀಯ ಅರಣ್ಯ ದಿನದ ಧ್ಯೇಯ ವಾಕ್ಯವೇನು ಅಂತ, ಅಥವಾ ಮಾರ್ಚ್ 21ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಅರಣ್ಯ ದಿನ. ಅದರ ಧ್ಯೇಯ ವಾಕ್ಯ ಅರಣ್ಯಗಳು ಮತ್ತು ಆಹಾರ. ಪ್ರತಿ ವರ್ಷ ಮಾರ್ಚ್ 21ರಂದು ಪ್ರಪಂಚವು ಎಲ್ಲಾ ರೀತಿಯ ಅರಣ್ಯಗಳನ್ನು, ಮರಗಳು ಮತ್ತು ಕಾಡುಗಳ ಮಹತ್ವವನ್ನು ಗುರುತಿಸಲು ಮತ್ತು ಅವುಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳಲು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸುತ್ತದೆ. ಪ್ರತಿ ವರ್ಷ ಮಾರ್ಚ್ 21ರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸಲಾಗುತ್ತದೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನವೆಂಬರ್ 2012ರಲ್ಲಿ ಮಾರ್ಚ್ 21ನ್ನು ಅಂತಾರಾಷ್ಟ್ರೀಯ ಅರಣ್ಯ ದಿನವೆಂದು ಘೋಷಿಸಿತು ಮತ್ತು ಮೊದಲು ಅಧಿಕೃತ ಆಚರಣೆಯನ್ನು 2013ರಲ್ಲಿ ನಡೆಯಿತು. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಘೋಷಣೆ ಮಾಡಿದ್ದು 2012 ಮಾರ್ಚ್ 21ರಂದು. ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಣೆ ಮಾಡಿದ್ದು 2013ರಲ್ಲಿ. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023ರ ಪ್ರಕಾರ ದೇಶದ ಅರಣ್ಯ ಮತ್ತು ಮರಗಳ ವ್ಯಾಪ್ತಿ 8,27,357 ಚದರ ಕಿಲೋಮೀಟರ್. ಇದು ದೇಶದ ಭೌಗೋಳಿಕ ಪ್ರದೇಶದ 25.17%ರಷ್ಟಿದ್ದು 7,15,343 ಚದರ ಕಿಲೋಮೀಟರ್ ಅರಣ್ಯ ವ್ಯಾಪ್ತಿಯನ್ನ ಹೊಂದಿದೆ. ಅಂದ್ರ 21.76% ಅರಣ್ಯ ವ್ಯಾಪ್ತಿಯನ್ನ ನಮ್ಮ ಭಾರತ ಹೊಂದಿದೆ. ಪ್ರದೇಶವಾರು ಅತಿ ಹೆಚ್ಚು ಅರಣ್ಯ ವ್ಯಾಪ್ತಿಯನ್ನು ಹೊಂದಿರುವ ಮೊದಲ 3 ರಾಜ್ಯಗಳು. ಇದು ಕ್ವಶನ್ ಆಗ್ಬೋದು. ಅತಿ ಹೆಚ್ಚು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು? ಮೊದಲನೇ ಸ್ಥಾನದಲ್ಲಿರುವ ರಾಜ್ಯ ಮಧ್ಯಪ್ರದೇಶ. ಇದು 77,073 ಚದರ ಕಿಲೋಮೀಟರ್ ಅರಣ್ಯ ವ್ಯಾಪ್ತಿಯನ್ನು ಹೊಂದಿದೆ. ಎರಡನೇ ಸ್ಥಾನದಲ್ಲಿರುವ ರಾಜ್ಯ ಅರುಣಾಚಲ ಪ್ರದೇಶ. ಇದು 65,882 ಚದರ ಕಿಲೋಮೀಟರ್ ಅರಣ್ಯ ವ್ಯಾಪ್ತಿಯನ್ನು ಹೊಂದಿದೆ. ಮತ್ತು ಮೂರನೇ ಸ್ಥಾನದಲ್ಲಿರುವ ರಾಜ್ಯ ಛತ್ತೀಸ್ಗಢ ರಾಜ್ಯ. ಇದು 55,812 ಚದರ ಕಿಲೋಮೀಟರ್ ಅರಣ್ಯ ವ್ಯಾಪ್ತಿಯನ್ನು ಹೊಂದಿದೆ. ಇದು ಕ್ವಶನ್ ಆಗ್ಬೋದು. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಅರಣ್ಯಕ್ಕೆ ಸಾಂವಿಧಾನಿಕ ನಿಬಂಧನೆಗಳು ಅಥವಾ ಅರಣ್ಯಕ್ಕೆ ಸಂಬಂಧಿಸಿದ ಸಾಂವಿಧಾನಿಕ ನಿಬಂಧನೆಗಳು. ಭಾರತ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸಮಕಾಲೀನ ಪಟ್ಟಿಯಲ್ಲಿ ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಅರಣ್ಯಗಳನ್ನು ಸೇರಿಸಲಾಗಿದೆ. ಅರಣ್ಯಗಳು ಭಾರತದ ಸಂವಿಧಾನದ ಯಾವ ಪಟ್ಟಿಗೆ ಸಂಬಂಧಿಸಿವೆ ಅಥವಾ ಎಷ್ಟನೇ ಅನುಸೂಚಿಯಲ್ಲಿವೆ ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ 7ನೇ ಅನುಸೂಚಿಯಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಕ್ವಶನ್ ಆಗ್ಬೋದು. ಅರಣ್ಯವನ್ನು ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಅದರಲ್ಲಿ ಉತ್ತರ ಸಮವರ್ತಿ ಪಟ್ಟಿ ಅಥವಾ ಸಮಕಾಲೀನ ಪಟ್ಟಿ. 1976ರ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಅರಣ್ಯಗಳು ಮತ್ತು ವನ್ಯಜೀವಿಗಳು ಮತ್ತು ಪಕ್ಷಿಗಳ ರಕ್ಷಣೆಯನ್ನು ರಾಜ್ಯದಿಂದ ಸಮಕಾಲೀನ ಪಟ್ಟಿಗೆ ವರ್ಗಾಯಿಸಲಾಯಿತು. ಯಾವ ತಿದ್ದುಪಡಿಯ ಮೂಲಕ ಅರಣ್ಯಗಳು ಮತ್ತು ವನ್ಯಜೀವಿಗಳು ಮತ್ತು ಪಕ್ಷಿಗಳ ರಕ್ಷಣೆಯನ್ನು ಸಮಕಾಲೀನ ಪಟ್ಟಿಗೆ ಸೇರಿಸಲಾಯಿತು ಅಥವಾ ಸಮವರ್ತಿ ಪಟ್ಟಿಗೆ ಸೇರಿಸಲಾಯಿತು? ಇದು ಮೊದಲಿಗೆ ರಾಜ್ಯ ಪಟ್ಟಿಯಲ್ಲಿತ್ತು, ಅದರಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಯಿತು. ಅದು ಯಾವಾಗಂದ್ರ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ. ಸಂವಿಧಾನದ 51A ವಿಧಿಯು, ಇಲ್ಲಿ 51A ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳು ಇರ್ತಾವ. ಅದರಲ್ಲಿ ಜಿ ವಿಧಿ 51A ಒಳಗ ವಿಧಿ ಸಬ್ ಆರ್ಟಿಕಲ್ ಜಿ. ಈ ವಿಧಿಯು ಅರಣ್ಯಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ ಎಂದು ಹೇಳುತ್ತದೆ. ಇದು ಮೂಲಭೂತ ಕರ್ತವ್ಯವಾಗಿದೆ. ಅರಣ್ಯಗಳು ಮತ್ತು ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಇದು ಒಂದು ಭಾರತದ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ 48A ವಿಧಿಯು ರಾಜ್ಯವು ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಮತ್ತು ದೇಶದ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಿಸಲು ಪ್ರಯತ್ನಿಸಬೇಕು ಎಂದು ಆದೇಶಿಸುತ್ತದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಎಷ್ಟನೇ ವಿಧಿಯು ಪರಿಸರವನ್ನು ರಕ್ಷಿಸಲು, ದೇಶದ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಿಸಲು ಪ್ರಯತ್ನಿಸಬೇಕು ಎಂದು ಆದೇಶಿಸುತ್ತದೆ? ಇದು
ರಾಜ್ಯ ನೀತಿ ನಿರ್ದೇಶಕ ತತ್ವಗಳ 48ನೇ ಎ ವಿಧಿಯಲ್ಲಿ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ ಮಾರ್ಚ್ 21 ವಿಶ್ವ ಡೌನ್ ಸಿಂಡ್ರೋಮ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇದು ಕ್ವಶನ್ ಆಗಬಹುದು. ಪ್ರತಿ ವರ್ಷ ವಿಶ್ವ ಡೌನ್ ಸಿಂಡ್ರೋಮ್ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ? ಮಾರ್ಚ್ 21ರಂದು. ವಿಶ್ವ ಡೌನ್ ಸಿಂಡ್ರೋಮ್ ದಿನ 2025ರ ಥೀಮ್ ಅಥವಾ ಧ್ಯೇಯವಾಕ್ಯ ನಮ್ಮ ಬೆಂಬಲ ವ್ಯವಸ್ಥೆಗಳನ್ನು ಸುಧಾರಿಸಿ. ಈ ವಿಶ್ವ ಡೌನ್ ಸಿಂಡ್ರೋಮ್ ದಿನವನ್ನು 2012ರಿಂದ ವಿಶ್ವಸಂಸ್ಥೆಯಿಂದ ಆಚರಿಸಲಾಗುತ್ತಿದೆ. ನೆಕ್ಸ್ಟ್ ಮಾರ್ಚ್ 21 ವಿಶ್ವ ಹಿಮನದಿಗಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ವಿಶ್ವ ಹಿಮನದಿಗಳ ವರ್ಷ ಅಥವಾ ವರ್ಲ್ಡ್ ಡೇ ಆಫ್ ಗ್ಲೇಸಿಯರ್ಸ್ ಇದನ್ನ ಮಾರ್ಚ್ 21ರಂದು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯು 2025 ಅಂತಾರಾಷ್ಟ್ರೀಯ ಹಿಮನದಿಗಳ ವರ್ಷವೆಂದು ಘೋಷಿಸಿತು. ಇದು ಇಂಪಾರ್ಟೆಂಟ್. ಯಾವ ವರ್ಷವನ್ನು ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಹಿಮನದಿಗಳ ವರ್ಷವೆಂದು ಘೋಷಿಸಿದೆ? ಅದಕ್ಕೆ ಉತ್ತರ 2025. 2025ರಿಂದ ಪ್ರತಿ ವರ್ಷ ಮಾರ್ಚ್ 21 ವಿಶ್ವ ಹಿಮನದಿಗಳ ದಿನವೆಂದು ಘೋಷಿಸಲಾಯಿತು. ಯಾವ ವರ್ಷದಿಂದ ವಿಶ್ವ ಹಿಮನದಿಗಳ ದಿನವನ್ನು ಆಚರಿಸಲಾಗುತ್ತಿದೆ ಅಂತ ಕ್ವಶನ್ ಆಗಬಹುದು. ಅದಕ್ಕೆ ಉತ್ತರ 2025 ಮಾರ್ಚ್ 21ರಿಂದ. 2025ರ ವಿಶ್ವ ಹಿಮನದಿ ದಿನದ ಥೀಮ್ ನಮ್ಮ ಹಿಮನದಿಗಳನ್ನು ಉಳಿಸಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಮಾರ್ಚ್ 22 ವಿಶ್ವ ಜಲ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಅದರ ಬಗ್ಗೆ ನೋಡುವುದಾದ್ರ ವಿಶ್ವ ಜಲ ದಿನವು 1993ರಿಂದ ವಿಶ್ವಸಂಸ್ಥೆಯ ಆಚರಣೆಯಾಗಿದ್ದು ಸಿಹಿ ನೀರಿನ ಮಹತ್ವವನ್ನು ಕೇಂದ್ರೀಕರಿಸಿದೆ. ಇದನ್ನ 1993ರಿಂದ ಆಚರಿಸಲಾಗುತ್ತಿದೆ. ವಿಶ್ವ ಜಲ ದಿನವನ್ನು ಇದು ಸಿಹಿ ನೀರಿನ ಮಹತ್ವವನ್ನು ಕೇಂದ್ರೀಕರಿಸುತ್ತದೆ. ಮೊದಲ ವಿಶ್ವ ಹಿಮನದಿ ದಿನ ಮತ್ತು ವಿಶ್ವ ಜಲ ದಿನದ ಜಂಟಿ ಆಚರಣೆಗಾಗಿ 2025ರ ಮಾರ್ಚ್ 20ರಿಂದ 21ರಂದು ಪ್ಯಾರಿಸ್ನಲ್ಲಿರುವ ಯುನೆಸ್ಕೋ ಪ್ರಧಾನ ಕಚೇರಿಯಲ್ಲಿ ಉನ್ನತ ಮಟ್ಟದ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿಶ್ವ ಹಿಮನದಿ ದಿನವನ್ನು ಮಾರ್ಚ್ 21ರಂದು ಆಚರಿಸಲಾಗುತ್ತದೆ. ವಿಶ್ವ ಜಲ ದಿನವನ್ನು ಮಾರ್ಚ್ 22ರಂದು ಆಚರಿಸಲಾಗುತ್ತದೆ. ಈ ಎರಡು ದಿನದ ಆಚರಣೆಗಾಗಿ ಪ್ಯಾರಿಸ್ನಲ್ಲಿರುವ ಯುನೆಸ್ಕೋ ಪ್ರಧಾನ ಕಚೇರಿಯಲ್ಲಿ ಉನ್ನತ ಮಟ್ಟದ ಕಾರ್ಯಕ್ರಮವನ್ನು ನಡೆಸಲಾಯಿತು. 2025ರ ವಿಶ್ವ ಜಲ ದಿನದ ವಿಷಯ ಅಥವಾ ಥೀಮ್ ಅಥವಾ ಧ್ಯೇಯವಾಕ್ಯ ಹಿಮನದಿ ಸಂರಕ್ಷಣೆಯಾಗಿದ್ದು ಜಾಗತಿಕ ಸಿಹಿ ನೀರಿನ ಪೂರೈಕೆಯನ್ನು ನಿರ್ವಹಿಸುವಲ್ಲಿ ಹಿಮನದಿಗಳ ನಿರ್ಣಾಯಕ ಪಾತ್ರ ಮತ್ತು ಸಂರಕ್ಷಣಾ ಕ್ರಮಗಳ ತುರ್ತು ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ನೆಕ್ಸ್ಟ್ ಶಹೀದ್ ದಿವಸ ಅಥವಾ ಬಲಿದಾನ ದಿವಸ. ಶಹೀದ್ ದಿವಸ ಅಥವಾ ಬಲಿದಾನ ದಿವಸವನ್ನು ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ಇದು ಇಂಪಾರ್ಟೆಂಟ್. ಶಹೀದ್ ದಿವಸ ಅಥವಾ ಬಲಿದಾನ ದಿವಸವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಮಾರ್ಚ್ 23ರಂದು. ಮಾರ್ಚ್ 23, 1931ರಂದು ಬ್ರಿಟಿಷರು ಭಾರತದ ಯುವ ಸ್ವತಂತ್ರ ಹೋರಾಟಗಾರರಾದ ಭಗತ್ ಸಿಂಗ್, ಶಿವರಾಮ್ ರಾಜಗುರು ಮತ್ತು ಸುಖದೇವ್ ಥಾಪರ್ ಅವರನ್ನು ಗಲ್ಲಿಗೇರಿಸಿದರು. ಅದರ ನಂತರ ಮಾರ್ಚ್ 23ರನ್ನು ಶಹೀದ್ ದಿವಸ್ ಎಂದು ಆಚರಣೆ ಮಾಡಲಾಗುತ್ತಿದೆ. ಲಾಹೋರ್ ಪಿತೂರಿ ಆರೋಪದ ಮೇಲೆ ಈ ಮೂವರಿಗೂ ಮರಣದಂಡನೆ ವಿಧಿಸಲಾಯಿತು. ಭಗತ್ ಸಿಂಗ್, ಶಿವರಾಮ್ ರಾಜಗುರು ಮತ್ತು ಸುಖದೇವ್ ಥಾಪರ್ ಅವರಿಗೆ ಯಾವ ಪಿತೂರಿಯ ನಂತರ ಮರಣದಂಡನೆ ವಿಧಿಸಲಾಯಿತು ಅಂತ ಕ್ವಶನ್ ಆಗಬಹುದು. ಅದಕ್ಕೆ ಉತ್ತರ ಲಾಹೋರ್ ಪಿತೂರಿ ಆರೋಪದ ಮೇಲೆ. ಲಾಹೋರ್ ಪಿತೂರಿ ಪ್ರಕರಣವು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಒಂದು ಮಹತ್ವದ ಘಟನೆಯಾಗಿದ್ದು ಇದರಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಭಗತ್ ಸಿಂಗ್ ಮತ್ತು ಅವರ ಕ್ರಾಂತಿಕಾರಿ ವರ್ಣಾಟಿಗಳು ಭಾಗವಹಿಸಿದ್ದರು. ಲಾಹೋರ್ ಪಿತೂರಿಯಲ್ಲಿ ಭಗತ್ ಸಿಂಗ್ ಮತ್ತು ಅವರ ಕ್ರಾಂತಿಕಾರಿ ಒಡನಾಡಿಗಳು ಭಾಗವಹಿಸಿದ್ದರು. ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಪ್ರತಿಕಾರವಾಗಿ ಬ್ರಿಟಿಷ್ ಅಧಿಕಾರಿ ಜೆಪಿ ಸೌಂಡರ್ಸ್ ಅವರ ಹತ್ಯೆಯ ನಂತರ ಭಗತ್ ಸಿಂಗ್ ಮತ್ತು ಸಹಚರರನ್ನು ಬಂಧಿಸಲಾಯಿತು. ಇದು ಬ್ರಿಟಿಷ್ ಆಡಳಿತದ ವಿರುದ್ಧ ವ್ಯಾಪಕ ಪ್ರತಿಭಟನೆಗಳನ್ನು ಹುಟ್ಟುಹಾಕಿತು. ಲಾಹೋರ್ ಪಿತೂರಿ ಪ್ರಕರಣ ವಿಚಾರಣೆಯು ಜೂನ್ 1930ರಲ್ಲಿ ಪ್ರಾರಂಭವಾಯಿತು ಮತ್ತು ಅಕ್ಟೋಬರ್ 30ರಲ್ಲಿ ಮುಕ್ತಾಯಗೊಂಡಿತು. ಇದರ ಪರಿಣಾಮವಾಗಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುಗಳಿಗೆ ಮರಣದಂಡನೆ ವಿಧಿಸಲಾಯಿತು. ಆದರೆ ಇತರರಿಗೆ ಜೈಲು ಶಿಕ್ಷೆ ವಿಧಿಸಲಾಯಿತು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುಗಳಿಗೆ ಈ ಮೂವರಿಗೆ ಮರಣದಂಡನೆಯನ್ನ ವಿಧಿಸಲಾಯಿತು. ಇತರರಿಗೆ ಜೈಲು ಶಿಕ್ಷೆ ವಿಧಿಸಲಾಯಿತು. ಸ್ವತಂತ್ರ ಹೋರಾಟದಲ್ಲಿ ನಗುತ್ತಾ ತಮ್ಮ ಪ್ರಾಣ ತ್ಯಾಗ ಮಾಡಿದ ಅಮರ ಹುತಾತ್ಮರಿಗೆ ಗೌರವ ಸಲ್ಲಿಸಲು ಈ ದಿನ ಮಾರ್ಚ್ 23ರನ್ನು ಶಹೀದ್ ದಿವಸ ಅಥವಾ ಬಲಿದಾನ ದಿವಸವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ರಿಸ್ಟಿ ಕೋವೆಂಟ್ರಿ ಇವರು ಸುದ್ದಿಯಲ್ಲಿದ್ದಾರೆ. ಯಾಕಂತ ನೋಡುವುದಾದ್ರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಷನ್ ಇದರ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಕ್ರಿಸ್ಟಿ ಕೋವೆಂಟ್ರಿ ಅವರು ಆಯ್ಕೆಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ ಕ್ವಶನ್ ಆಗಬಹುದು. ಅದಕ್ಕೆ ಉತ್ತರ ಕ್ರಿಸ್ಟಿ ಕೋವೆಂಟ್ರಿ ಅವರು. ಒಲಿಂಪಿಕ್ ಸಮಿತಿ ಮಾರ್ಚ್ 20, 2025ರಂದು
ಕೋಸ್ಟಾ ನವಾರೆನೋದಲ್ಲಿ ನಡೆದ 144ನೇ ಐಒಸಿ ಅಧಿವೇಶನದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಧಿವೇಶನದಲ್ಲಿ ಕ್ರಿಸ್ಟಿ ಕೋವೆಂಟ್ರಿ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ 10ನೇ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಇವರು 10ನೇ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಐಒಸಿಯ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಮೊದಲ ಮಹಿಳೆ ಮತ್ತು ಮೊದಲ ಆಫ್ರಿಕನ್ ಆಗುವ ಮೂಲಕ ಅವರು ಇತಿಹಾಸ ನಿರ್ಮಿಸಿದರು. ಐಒಸಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಆಫ್ರಿಕನ್ ಇವರು. 41ನೇ ವಯಸ್ಸಿನಲ್ಲಿ 2 ಬಾರಿ ಒಲಿಂಪಿಕ್ ಈಜು ಚಾಂಪಿಯನ್ ಜಿಂಬಾಬ್ವೆಯ ಅವರು ಐಒಸಿಯನ್ನು ಮುನ್ನಡೆಸಲು ಆಯ್ಕೆಯಾದ ಅತ್ಯಂತ ಕಿರಿಯ ವ್ಯಕ್ತಿ. ಇವರು ಜಿಂಬಾಬ್ವೆಯಲ್ಲಿ ನಡೆದ ಈ ಈಜು ಸ್ಪರ್ಧೆಯಲ್ಲಿ ಒಲಿಂಪಿಕ್ ನಲ್ಲಿ ಈಜು ಸ್ಪರ್ಧೆಯಲ್ಲಿ 2 ಬಾರಿ ಚಾಂಪಿಯನ್ ಆದರು ಮತ್ತು ಇವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾದ ಅತ್ಯಂತ ಕಿರಿಯ ವ್ಯಕ್ತಿಯಾಗಿದ್ದಾರೆ. ಐಒಸಿಯ ಅಧ್ಯಕ್ಷರಾಗಿ 12 ವರ್ಷಗಳ ನಂತರ ಕೆಳಗಿಳಿದ ಥಾಮಸ್ ಬಾಚ್ ಅವರ ಉತ್ತರಾಧಿಕಾರಿಯಾಗಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಯಾರಿದ್ರಂದ್ರ ಥಾಮಸ್ ಬಾಚ್ ಅವರಿದ್ರು. ಅವರ ನಂತರ ಉತ್ತರಾಧಿಕಾರಿಯಾಗಿ ಕ್ರಿಸ್ಟಿ ಕೋವೆಂಟ್ರಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಮೆಗಾಸ್ಟಾರ್ ಚಿರಂಜೀವಿ ಅವರು ಸುದ್ದಿಯಲ್ಲಿದ್ದಾರೆ. ಯಾಕಂತ ನೋಡುವುದಾದ್ರ ಚಿರಂಜೀವಿ ಅವರಿಗೆ ಯುಕೆ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯುಕೆ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಜೀವಮಾನ ಪ್ರಶಸ್ತಿ ಪಡೆದವರು ಯಾರು ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಮೆಗಾಸ್ಟಾರ್ ಚಿರಂಜೀವಿ ಅವರು. ಮೆಗಾಸ್ಟಾರ್ ಚಿರಂಜೀವಿ ಬ್ರಿಟಿಷ್ ಸರ್ಕಾರದಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಸೆಲೆಬ್ರಿಟಿ ಎಂಬ ಹೆಗ್ಗಳಿಕೆ ಪಾತ್ರರಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದರು. ಭಾರತೀಯ ಸಿನಿಮಾಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಲಂಡನ್ ನಲ್ಲಿರುವ ಯುಕೆ ಸಂಸತ್ತಿನ ಐಕಾನಿಕ್ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನೆಕ್ಸ್ಟ್ 2025ರ ಮಿಸ್ ವರ್ಲ್ಡ್ ಸ್ಪರ್ಧೆ ಅದರ ಬಗ್ಗೆ ನೋಡುವುದಾದ್ರ ಹೈದರಾಬಾದ್ 2025ರ ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನು ಸತತ 2ನೇ ವರ್ಷವೂ ಆಯೋಜಿಸಲು ಸಜ್ಜಾಗಿದ್ದು, ಈ ಪ್ರತಿಷ್ಠಿತ ಕಾರ್ಯಕ್ರಮವನ್ನು ಸತತವಾಗಿ ಆಯೋಜಿಸುವ ಮೂಲಕ ಇತಿಹಾಸ ನಿರ್ಮಿಸಿದೆ. ಹೈದರಾಬಾದ್ 72ನೇ ಮಿಸ್ ವರ್ಲ್ಡ್ ಅನ್ನು ಆಯೋಜಿಸಲಿದೆ. 2025ರ ಮೇ 7ರಿಂದ 31ರವರೆಗೆ 140 ದೇಶದ ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ. 2025ರ ಮಿಸ್ ವರ್ಲ್ಡ್ ಹೈದರಾಬಾದ್ ನಲ್ಲಿ ಜರುಗಲಿದೆ. ಇದು 2025ರ ಮೇ 7ರಿಂದ ಮೇ 31ರವರೆಗೆ ಜರುಗಲಿದೆ. ಇದು 72ನೇ ಮಿಸ್ ವರ್ಲ್ಡ್ ಅನ್ನು ಹೈದರಾಬಾದ್ ಆಯೋಜಿಸಲಿದೆ. ಕಳೆದ ವರ್ಷ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ನಲ್ಲಿ 71ನೇ ಮಿಸ್ ವರ್ಲ್ಡ್ ಆವೃತ್ತಿಯನ್ನು ಆಯೋಜಿಸಲಾಗಿತ್ತು. 2024ರಲ್ಲಿ 71ನೇ ಮಿಸ್ ವರ್ಲ್ಡ್ ಆವೃತ್ತಿಯನ್ನು ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಆಯೋಜಿಸಲಾಗಿದ್ದು, ಇದಕ್ಕೂ ಮೊದಲು ಭಾರತವು 1996ರಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸ್ಪರ್ಧೆಯನ್ನು ಆಯೋಜಿಸಿತ್ತು. ಈ ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನ ಮೊದಲ ಬಾರಿಗೆ ಭಾರತವು 1996ರಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿತ್ತು. ಭೂಗಂಟೆ ದಿನ ಅಥವಾ ಅರ್ತ್ ಅವರ್ ಇದನ್ನ ಮಾರ್ಚ್ 22ರಂದು ಆಚರಣೆ ಮಾಡಲಾಗುತ್ತದೆ. ಮಾರ್ಚ್ 22, 2025ರಂದು ರಾತ್ರಿ 8 ಗಂಟೆ 30 ನಿಮಿಷದಿಂದ ರಾತ್ರಿ 9 ಗಂಟೆ 30 ನಿಮಿಷದವರೆಗೆ ಭೂಗಂಟೆ ದಿನವನ್ನು ಆಚರಿಸಲಾಯಿತು. ಭಾರತವು ಮಾರ್ಚ್ 22, 2025ರಂದು ನೀರಿನ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸಿ ವಿಶ್ವದ ಅತಿದೊಡ್ಡ ಜನಸಾಮಾನ್ಯ ಪರಿಸರ ಆಂದೋಲನವಾದ ಭೂಗಂಟೆಯಲ್ಲಿ ಸೇರಿಕೊಂಡಿತು. ವಿಶ್ವವ್ಯಾಪಿ ನಿಧಿಯಿಂದ ಭೂಗಂಟೆ ದಿನವನ್ನು 2007ರಲ್ಲಿ ಪ್ರಾರಂಭಿಸಲಾಯಿತು. ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಈ ಸಂಸ್ಥೆಯಿಂದ ವಿಶ್ವ ವ್ಯಾಪಿ ನಿಧಿಯಿಂದ ಭೂಗಂಟೆ ದಿನವನ್ನು 2007ರಲ್ಲಿ ಪ್ರಾರಂಭಿಸಲಾಯಿತು. ಭೂಗಂಟೆ ದಿನವನ್ನು ಆಚರಿಸುವ ಸಂಸ್ಥೆ ಯಾವುದು? ವಿಶ್ವವ್ಯಾಪಿ ನಿಧಿ ಅಥವಾ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಗ್ರಹಕ್ಕೆ ಬದ್ಧತೆಯ ಸಂಕೇತವಾಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾತ್ರಿ 8:30ರಿಂದ 9:30ರವರೆಗೆ ಅನಗತ್ಯ ವಿದ್ಯುತ್ ದೀಪಗಳನ್ನು ಆಫ್ ಮಾಡುವ ಮೂಲಕ ಭೂಮಿಗೆ 1 ಗಂಟೆಯನ್ನು ನೀಡುವಂತೆ ಪ್ರೋತ್ಸಾಹಿಸುವುದು ಇದರ ಗುರಿಯಾಗಿದೆ. ಈ ವರ್ಷದ ಭೂ ಅವರ್ ಅಥವಾ ಭೂಗಂಟೆ ದಿನದ ಥೀಮ್ ಬಿ ವಾಟರ್ ವೈಸ್, ನೀರಿನ ಸಂರಕ್ಷಣೆ ಮತ್ತು ಸುಸ್ಥಿರ. ಪರ್ಪಲ್ ಫೆಸ್ಟ್ 2025 ರಾಷ್ಟ್ರಪತಿ ಭವನದಲ್ಲಿ ನಡೆದ ಪರ್ಪಲ್ ಫೆಸ್ಟ್ 2025 ಪರ್ಪಲ್ ಫೆಸ್ಟ್ 2025 ಎಲ್ಲಿ ಜರುಗಿತು? ಇದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾರ್ಚ್ 21, 2025ರಂದು ರಾಷ್ಟ್ರಪತಿ ಭವನದ ಅಮೃತ ಉದ್ಯಾನದಲ್ಲಿ ಪರ್ಪಲ್ ಫೆಸ್ಟ್ 2025 ಉದ್ಘಾಟಿಸಿದರು. ಈ ಪರ್ಪಲ್ ಫೆಸ್ಟ್ ಅನ್ನ ಉದ್ಘಾಟನೆ ಮಾಡಿದವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ದಿವ್ಯಾಂಗ್ ಜನ್ ಎಂದು ಕರೆಯಲ್ಪಡುವ ಅಂಗವಿಕಲರ ಪ್ರತಿಭೆ, ಸಾಧನೆಗಳು ಮತ್ತು ಆಕಾಂಕ್ಷೆಗಳನ್ನು ಆಚರಿಸುವ ಇದು ಪರ್ಪಲ್ ಫೆಸ್ಟ್ ನ ಉದ್ದೇಶವಾಗಿದೆ.
ಪರ್ಪಲ್ ಫೆಸ್ಟ್ ಯಾವುದಕ್ಕೆ ಆಚರಣೆ ಮಾಡಲಾಗುತ್ತದೆ? ಇದು ದಿವ್ಯಾಂಗಜನ್ ಎಂದು ಕರೆಯಲ್ಪಡುವ ಅಂಗವಿಕಲರನ್ನು ಅವರ ಪ್ರತಿಭೆ, ಸಾಧನೆಗಳು ಮತ್ತು ಆಕಾಂಕ್ಷೆಗಳನ್ನು ಆಚರಿಸುವ ಸಲುವಾಗಿ ಪರ್ಪಲ್ ಫೆಸ್ಟ್ ಅನ್ನು ಆಯೋಜನೆ ಮಾಡಲಾಗುತ್ತದೆ. ಇದನ್ನು ರಾಷ್ಟ್ರಪತಿ ಭವನದ ಸಹಯೋಗದೊಂದಿಗೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಯೋಜಿಸಿದೆ. ಪರ್ಪಲ್ ಫೆಸ್ಟ್ ಅನ್ನು ಆಯೋಜನೆ ಮಾಡುವವರು ಯಾರು ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದೊಂದಿಗೆ ರಾಷ್ಟ್ರಪತಿ ಭವನ. ರಾಷ್ಟ್ರಪತಿ ಭವನವು 2024ರಲ್ಲಿ ಪರ್ಪಲ್ ಫೆಸ್ಟ್ ನ ಹಿಂದಿನ ಆವೃತ್ತಿಯನ್ನು ಆಯೋಜಿಸಲಾಗಿತ್ತು. 2024ರಲ್ಲಿ ಪರ್ಪಲ್ ಫೆಸ್ಟ್ ನ ರಾಷ್ಟ್ರಪತಿ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ದೇಶದಲ್ಲಿ ಮೊದಲ ಪರ್ಪಲ್ ಫೆಸ್ಟ್ ಅನ್ನು ಜನವರಿ 2023ರಲ್ಲಿ ಗೋವಾದ ಪಂಜಿಮ್ನಲ್ಲಿ ಆಯೋಜಿಸಲಾಗಿತ್ತು. ಮೊಟ್ಟ ಮೊದಲ ಬಾರಿಗೆ ಗೋವಾದ ಪಂಜಿಮ್ನಲ್ಲಿ 2023ರಲ್ಲಿ ಆಯೋಜಿಸಲಾಗಿತ್ತು. ನೆಕ್ಸ್ಟ್, ಹಿರಿಯ ಶಿಲ್ಪಿ ರಾಮ್ ಸುತಾರ್ ಅವರು ಸುದ್ದಿಯಲ್ಲಿದ್ದಾರೆ. ಯಾಕಂತ ನೋಡುವುದಾದ್ರೆ, ಹಿರಿಯ ಶಿಲ್ಪಿ ರಾಮ್ ಸುತಾರ್ ಅವರಿಗೆ 2024ರ ಪ್ರತಿಷ್ಠಿತ ಮಹಾರಾಷ್ಟ್ರ ಭೂಷಣ್ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. 2024ರ ಮಹಾರಾಷ್ಟ್ರ ಭೂಷಣ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಹಿರಿಯ ಶಿಲ್ಪಿ ರಾಮ್ ಸುತಾರ್ ಅವರು. 100 ವರ್ಷ ವಯಸ್ಸಿನ ಹಿರಿಯ ಶಿಲ್ಪಿ ರಾಮ್ ಸುತಾರ್ ಅವರನ್ನು ಮಹಾರಾಷ್ಟ್ರ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಮಹಾರಾಷ್ಟ್ರ ಭೂಷಣಕ್ಕೆ ಆಯ್ಕೆ ಮಾಡಲಾಗಿದೆ. ಅವರನ್ನು ಕಂಚಿನ ಶಿಲ್ಪಕಲೆಯಲ್ಲಿ ಪ್ರವೀಣರೆಂದು ಪರಿಗಣಿಸಲಾಗಿದೆ ಮತ್ತು ಅವರ ಹೆಸರಿಗೆ ವಿವಿಧ ಹೆಗ್ಗುರುತುಗಳಿವೆ. ರಾಮ್ ಸುತಾರ್ ಅವರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತ ಕ್ವಶನ್ ಆಗ್ಬೋದು, ಅಥವಾ ಯಾವ ಕಲೆಗೆ ಸಂಬಂಧಿಸಿದ್ದಾರೆ? ಇವರು ಕಂಚಿನ ಶಿಲ್ಪ ಕಲೆಯಲ್ಲಿ ಪ್ರವೀಣರಾಗಿದ್ದಾರೆ. ಅವರು ಗುಜರಾತ್ನ ಕೆವಾಡಿಯಾದಲ್ಲಿ ವಿಶ್ವದ ಅತಿ ಎತ್ತರದ ಪ್ರತಿಮೆ ಏಕತಾ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದವರು. ಏಕತಾ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದವರು ಯಾರಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ರಾಮ್ ಸುತಾರ್ ಅವರು. ಇದು ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 182 ಮೀಟರ್ ಎತ್ತರದ ಪ್ರತಿಮೆಯಾಗಿದೆ. ಈ ಕೆವಾಡಿಯಾದಲ್ಲಿರುವ ಏಕತಾ ಪ್ರತಿಮೆಯು ಭಾರತ ಮೊದಲ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 182 ಮೀಟರ್ ಎತ್ತರದ ಪ್ರತಿಮೆಯಾಗಿದೆ. ರಾಮ್ ಸುತಾರ್ ಅವರಿಗೆ 1999ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತ್ತು ಮತ್ತು 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್, ಅಮೆರಿಕದ ಪ್ರಸಿದ್ಧ ಬಾಕ್ಸರ್ ಜಾರ್ಜ್ ಫೋರ್ಮನ್ ಅವರು ನಿಧನರಾಗಿದ್ದಾರೆ. ಫೋರ್ಮನ್ ಅವರು 1968ರ ಮೆಕ್ಸಿಕೋ ನಗರದಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದರು. ಅವರು 1973ರಲ್ಲಿ ಜೋ ಫ್ರೇಜಿಯರ್ ಅವರನ್ನು ಸೋಲಿಸುವ ಮೂಲಕ ವಿಶ್ವ ಹೆವಿ ವೇಟ್ ಚಾಂಪಿಯನ್ ಅನ್ನು ಪಡೆದಿದ್ದರು. ನೆಕ್ಸ್ಟ್, ಮಾರ್ಚ್ 22ನ್ನ ಬಿಹಾರ್ ದಿನವನ್ನಾಗಿ ಅಥವಾ ಬಿಹಾರ್ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಅದರ ಬಗ್ಗೆ ನೋಡುವುದಾದ್ರ, 1912ರಲ್ಲಿ ಬಂಗಾಳ ಪ್ರೆಸಿಡೆನ್ಸಿಯಿಂದ ಬೇರ್ಪಟ್ಟ ನಂತರ ಬಿಹಾರವನ್ನು ಸ್ವತಂತ್ರ ಪ್ರಾಂತ್ಯವನ್ನಾಗಿ ಸ್ಥಾಪಿಸಿದ ದಿನವನ್ನು ಈ ದಿನ ಸ್ಮರಿಸಲಾಗುತ್ತದೆ. ಬಿಹಾರ್ ರಾಜ್ಯ ಬಂಗಾಳ ಪ್ರೆಸಿಡೆನ್ಸಿಯಿಂದ ಬೇರ್ಪಟ್ಟು 1912ರಲ್ಲಿ ಒಂದು ಸ್ವತಂತ್ರ ಪ್ರಾಂತ್ಯವಾಗಿ ಸ್ಥಾಪನೆಯಾಯಿತು. ಉತ್ತರಕ್ಕೆ ನೇಪಾಳದಿಂದ ಸುತ್ತುವರಿದಿದೆ. ಈಶಾನ್ಯಕ್ಕೆ ಪಶ್ಚಿಮ ಬಂಗಾಳದಿಂದ ಮತ್ತು ಪಶ್ಚಿಮಕ್ಕೆ ಉತ್ತರ ಪ್ರದೇಶದಿಂದ ಸುತ್ತುವರಿದಿದೆ. ಬಿಹಾರ್ ರಾಜ್ಯ ಉತ್ತರಕ್ಕೆ ನೇಪಾಳ ದೇಶ, ಪಶ್ಚಿಮಕ್ಕೆ ಉತ್ತರ ಪ್ರದೇಶ ಮತ್ತು ಈಶಾನ್ಯಕ್ಕೆ ಪಶ್ಚಿಮ ಬಂಗಾಳದಿಂದ ಸುತ್ತುವರಿದಿದೆ. ನವೆಂಬರ್ 2000ರಲ್ಲಿ ಬಿಹಾರದ ದಕ್ಷಿಣ ಪ್ರಾಂತ್ಯಗಳಿಂದ ಜಾರ್ಖಂಡ್ ಎಂಬ ಹೊಸ ರಾಜ್ಯವನ್ನು ರಚಿಸಲಾಯಿತು ಮತ್ತು ಈಗ ರಾಜ್ಯದ ದಕ್ಷಿಣ ಮತ್ತು ಆಗ್ನೇಯ ಗಡಿಗಳನ್ನು ರೂಪಿಸುತ್ತದೆ. ಜಾರ್ಖಂಡ್ ರಾಜ್ಯ 2000ರಲ್ಲಿ ಬಿಹಾರದಿಂದ ಪ್ರತ್ಯೇಕವಾಗಿಸಿ ಜಾರ್ಖಂಡ್ ರಾಜ್ಯವನ್ನು ಸ್ಥಾಪಿಸಲಾಯಿತು. ಬಿಹಾರದ ರಾಜಧಾನಿ ಪಟ್ನಾ. ಬಿಹಾರದ ರಾಜ್ಯ ಹೂವು ಗೆಂಡಾ ಅಥವಾ ಮಾರಿಗೋಲ್ಡ್. ಬಿಹಾರದ ರಾಜ್ಯ ಮರ ಪೀಪಲ್ ಅಥವಾ ಅರಳಿ ಮರ. ಬಿಹಾರದ ರಾಜ್ಯ ಪಕ್ಷಿ ಹೌಸ್ ಸ್ಪ್ಯಾರೋ. ಬಿಹಾರದ ರಾಜ್ಯ ಪ್ರಾಣಿ ಬುಲ್ಲೋಕ್. ಬಿಹಾರದ ಪ್ರಸ್ತುತ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು. ಬಿಹಾರದ ಪ್ರಸ್ತುತ ಗವರ್ನರ್ ಶ್ರೀ ಆರಿಫ್ ಮೊಹಮ್ಮದ್ ಖಾನ್ ಅವರು. ಬಿಹಾರದಲ್ಲಿ ಹರಿಯುವ ಪ್ರಮುಖ ನದಿಗಳು ಗಂಗಾ, ಗಂಡಕ್, ಕೋಶಿ, ಪನಾರ್, ಪುನ್ಪುನ್, ಸೌರಾ, ಬಾಗ್ಮತಿ. ಗಾಗ್ರಾ, ಪುತ್ರ, ಮಹಾನಂದ, ಸಪ್ತಕೋಶಿ, ಭೂತಹಿ, ಬಾಲನ. ಈ ನದಿಗಳು ಬಿಹಾರದಲ್ಲಿ ಹರಿಯುವ ಪ್ರಮುಖ ನದಿಗಳಾಗಿವೆ. ಬಿಹಾರದಲ್ಲಿ ಆಚರಿಸುವ ಪ್ರಮುಖ ನೃತ್ಯ ಮತ್ತು ಸಂಗೀತ ಪ್ರಕಾರಗಳು ಮಿಥಿಲಾ ಪ್ರದೇಶದ ಜಾಟ್ ಮತ್ತು ಜಟಿನಾ ನೃತ್ಯ. ಈ ನೃತ್ಯಗಳನ್ನ ಬಿಹಾರದಲ್ಲಿ ಆಚರಣೆ ಮಾಡಲಾಗುತ್ತದೆ. ಬಿಡೇಶಿಯಾ ನೃತ್ಯ ಇದು ಜನಪ್ರಿಯ ಜಾನಪದ ರಂಗಭೂಮಿಯಾಗಿದೆ. ಬಿಹಾರದ ಜಾನಪದ ರಂಗಭೂಮಿಯಾಗಿದೆ. ಜಜಿಯಾನ್ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ? ಬಿಹಾರ ರಾಜ್ಯದಲ್ಲಿ. ಕಜಾರಿ ನೃತ್ಯ, ಸೋಹರ್ ಕಿಲೌನ್ ನೃತ್ಯ, ಈ ನೃತ್ಯಗಳನ್ನು
ಬಿಹಾರ್ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ. ಕಜಾರಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ ಅಂತ ಕ್ವಶನ್ ಆಗಿತ್ತು. ಅದಕ್ಕೆ ಉತ್ತರ ಬಿಹಾರ್ ರಾಜ್ಯದಲ್ಲಿ. ಬಿಹಾರದಲ್ಲಿರುವ ರಾಜ್ಯ ಕಲೆಗಳು ಮಧುಬನಿ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಆಗಿತ್ತು. ಅದಕ್ಕೆ ಉತ್ತರ ಬಿಹಾರ್ ರಾಜ್ಯ. ಬಿಹಾರ್ ರಾಜ್ಯದಲ್ಲಿ ಕಂಡುಬರುವ ಎರಡು ರಾಮ್ಸಾರ್ ಜೌಗು ಪ್ರದೇಶಗಳು ನಾಗಿ ಮತ್ತು ನಕ್ತಿ ಪಕ್ಷಿಧಾಮಗಳು. ಈ ನಾಗಿ ಮತ್ತು ನಕ್ತಿ ಪಕ್ಷಿಧಾಮಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ ಅಥವಾ ರಾಮ್ಸಾರ್ ಜೌಗು ಪ್ರದೇಶವಾದ ನಾಗಿ ಮತ್ತು ನಕ್ತಿ ಪಕ್ಷಿಧಾಮಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ? ಅದಕ್ಕೆ ಉತ್ತರ ಬಿಹಾರ್ ರಾಜ್ಯದಲ್ಲಿ. ಬಿಹಾರ ರಾಜ್ಯದಲ್ಲಿರುವ ವಿಶ್ವ ಪಾರಂಪರ್ಯ ತಾಣಗಳು ಅಥವಾ ಯುನೆಸ್ಕೋ ಪಟ್ಟಿಗೆ ಸೇರಿದ ವಿಶ್ವ ಪಾರಂಪರ್ಯ ತಾಣಗಳು. ಬೋಧಗಯಾದಲ್ಲಿರುವ ಮಹಾಬೋಧಿ ದೇವಾಲಯ ಸಂಕೀರ್ಣ ಇದು ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿದೆ. ನಳಂದ ಮಹಾವಿಹಾರ ಅಥವಾ ನಳಂದ ವಿಶ್ವವಿದ್ಯಾಲಯ ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಬಿಹಾರದಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟು ಜನಾಂಗಗಳು ಸಂತಾಲ, ಒರಾನ್, ಮುಂಡ, ಹೋ, ಕಾರ್ವಾರ, ಕರಿಯಾ ಮತ್ತು ಭೂಮಿಜ್. ಈ ಬುಡಕಟ್ಟು ಜನಾಂಗಗಳು ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟ್ ವಿಶ್ವ ಹವಾಮಾನ ದಿನ, ವರ್ಲ್ಡ್ ಮೆಟ್ರೋಲಾಜಿಕಲ್ ಡೇ. ಇದನ್ನ ಮಾರ್ಚ್ 23ರಂದು ಆಚರಣೆ ಮಾಡಲಾಗುತ್ತದೆ. ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನವನ್ನು ಆಚರಿಸಲಾಗುತ್ತದೆ. ಮಾರ್ಚ್ 23, 1950ರಂದು ವಿಶ್ವ ಹವಾಮಾನ ಸಂಸ್ಥೆ ಇದರ ಸ್ಥಾಪನೆಯ ಸ್ಮರಣಾರ್ಥವಾಗಿ 1951ರಲ್ಲಿ ವಿಶ್ವ ಹವಾಮಾನ ದಿನವನ್ನು ಸ್ಥಾಪಿಸಲಾಯಿತು. 2025ರ ವಿಶ್ವ ಹವಾಮಾನ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಮುಂಚಿನ ಎಚ್ಚರಿಕೆಯನ್ನು ಮುಚ್ಚುವುದು, ಒಟ್ಟಿಗೆ ಅಂತರಗಳು. ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅಥವಾ ವಿಶ್ವ ಹವಾಮಾನ ಸಂಸ್ಥೆಯ ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿ ಇರುವುದು ಜಿನೆವಾ, ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ. ಇದು ಕ್ವಶನ್ ಆಗಿದೆ ಬಹಳ ಸಾರಿ. ನೆಕ್ಸ್ಟ್ ವಿಶ್ವ ಕ್ಷಯರೋಗ ದಿನ. ವಿಶ್ವ ಕ್ಷಯರೋಗ ದಿನವನ್ನು ಮಾರ್ಚ್ 24ರಂದು ಆಚರಿಸಲಾಗುತ್ತದೆ. ಮಾರ್ಚ್ 24, 1882ರಂದು ಜರ್ಮನ್ ವಿಜ್ಞಾನಿ ಡಾಕ್ಟರ್ ರಾಬರ್ಟ್ ಕೋಚ್ ಅವರು ಕ್ಷಯರೋಗಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾವಾದ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನು ಕಂಡುಹಿಡಿದಿದ್ದಾರೆ. ಕ್ಷಯರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾದ ಹೆಸರೇನು ಅಂತ ಕ್ವಶನ್ ಆಗಬಹುದು. ಅದಕ್ಕೆ ಉತ್ತರ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ವಿಶ್ವ ಕ್ಷಯರೋಗ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ? ಮಾರ್ಚ್ 24ರಂದು ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಮೊದಲ ವಿಶ್ವ ಕ್ಷಯರೋಗ ದಿನವನ್ನು ಮಾರ್ಚ್ 24, 1982ರಂದು ಪ್ರಾರಂಭಿಸಿತು. ಮೊಟ್ಟ ಮೊದಲ ಬಾರಿಗೆ ವಿಶ್ವ ಕ್ಷಯರೋಗ ದಿನವನ್ನು 1982ರಲ್ಲಿ ಮಾರ್ಚ್ 24ರಂದು ಆಚರಣೆ ಮಾಡಲಾಯಿತು. 2025ರ ವಿಶ್ವ ಕ್ಷಯರೋಗದ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಹೌದು, ನಾವು ಕ್ಷಯರೋಗವನ್ನು ಕೊನೆಗೊಳಿಸಬಹುದು, ಬದ್ಧರಾಗಿರಿ, ಹೂಡಿಕೆ ಮಾಡಿ ತಲುಪಿಸಿ. ಇದು